ಹಲೋ ವೀಕ್ಷಕರೇ, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಾನು ಹೊಸದಾಗಿರ್ತಕ್ಕಂಥ ಒಂದು ನೋಟಿಫಿಕೇಷನನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಇದು ನನ್ನ ವರದರಾಜ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸದಾಗಿ ಬಂದಿದ್ದೀರೋ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತಂದು ಹೇಳಿ ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೆಂಗಳೂರು ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ 2026 ಅಂದರೆ ಬೆಂಗಳೂರಿಂದ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಅಂತ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ವಾಕ್ ಇನ್ ಫಾರ್ 55 ಪೋಸ್ಟ್ ಅಂದರೆ 55 ಪೋಸ್ಟ್ಗಳಿಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ವಾಕ್ ಇನ್ ಅಂತಂದರೆ ಇಂಟರ್ವ್ಯೂವನ್ನು ಕರೆದಿರ್ತಕ್ಕಂಥದ್ದು. DHFWS ಅಂತಕ್ಕಂಥದ್ದು ಫುಲ್ ಫಾರ್ಮ್ ನಿಮಗೆ ಆಮೇಲೆ ಹೇಳ್ತೀನಿ. ನೋಡ್ಬೋದು ನೀವು ಇಲ್ಲಿ ಕಾಣಿಸುತ್ತೆ ಸಮರಿಯಲ್ಲಿ. ಈ ಸಮರಿಯನ್ನು ಓದಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ದ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ, ಅದೇ ಫುಲ್ ಫಾರ್ಮ್ ಹೇಳಿದ್ನಲ್ಲ, DHWFS ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬೆಂಗಳೂರಿಂದ ಕರೆದಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥದ್ದು. ಇದು 2025 ಫಾರ್ 55 ಪೋಸ್ಟ್ ಅಂದರೆ ಹೋದ ವರ್ಷದ ಏನಪ್ಪ ಈ ವರ್ಷ ಹೇಳ್ತಿದ್ದಾನೆ ಇವನು ಅನ್ಕೋಬೇಡ್ರಿ. ಇದೇನಂತಂದರೆ ಅವಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು, ಅವಾಗ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಯಾವಾಗಿಂದ ವಾಕಿನ್ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ ಅದನ್ನು ಮುಂದೆ ಇದೇ ವಿಡಿಯೋದಲ್ಲಿ ಈಗ ಹೇಳ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಕ್ಯಾಂಡಿಡೇಟ್ ವಿತ್ ದ BSc JNM ಕ್ಯಾನ್ ಅಟೆಂಡೆಡ್ ದ ವಾಕಿನ್ ಅಂದರೆ BSc ಮತ್ತು JNM ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ಬೋದಪ್ಪ ಅಂತಂದರೆ ಈ ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ನಿಮ್ದೇನಾದರೂ KNC ಈ ವರ್ಷ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದನ್ನು ಅಟೆಂಡ್ ಮಾಡ್ಬೋದು. ಯಾವ ಥರ ಅಂತಂದರೆ ಇನ್ ಕೇಸ್ ನಿಮ್ಮದು ಮಾರ್ಕ್ಸ್ ಬಂದು KNC ರಿಜಿಸ್ಟ್ರೇಷನ್ ಆದರೆ ನೀವು ಕೂಡ ಅಟೆಂಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನೋಡಿ ಲಾಸ್ಟ್ ಡೇಟ್, ಎಂಡ್ ಡೇಟ್ ಯಾವಾಗಿದೆ ಅಂತಂದರೆ 16/3/2026 ಅಷ್ಟರೊಳಗೆ ಬರಲಿ ಅಂತಂದು ಕೇಳ್ಕೊತೀನಿ ನಾನು. ದ ವಾಕ್ ಇನ್ ಸ್ಟಾರ್ಟೆಡ್ ಫ್ರಮ್ 27/1/2026 ಇನ್ನು 2 ಡೇಸ್ ವಿತಿನ್ ಟುಡೇ ಸ್ಟಾರ್ಟ್ ಆಗಿದೆ. ಇದು ಆಲ್ರೆಡಿ ಇವತ್ತಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಯಾವಾಗ ಎಂಡ್ ಆಗುತ್ತೆ ಅಂತಂದರೆ 16/3/2026 ಎಂಡ್ ಆಗ್ತಕ್ಕಂಥದ್ದು. ಫಾರ್ ಅ ಡೀಟೇಲ್ ಇನ್ಫಾರ್ಮೇಷನ್ ಪ್ಲೀಸ್ ವಿಸಿಟ್ DHFWS ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಇದೆ, ಅಫಿಷಿಯಲ್ ವೆಬ್ಸೈಟ್, ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಇದು ರಿಸರ್ಚ್ ಮಾಡಿ ಕೊಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು, ಯಾವುದೇ ಒಂದು ಯೂಟ್ಯೂಬಲ್ಲಿ ಸಿಗಲ್ಲ. ನಾನು ಹುಡುಕಿ ರಿಸರ್ಚ್ ಮಾಡಿ ಕೊಡ್ತಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು. ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ಬಗ್ಗೆ ಬುಲೆಟಿನ್ನ ಓದ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ನೋಡ್ಬೋದು ನೀವು ಇಲ್ಲಿ ಬೆಂಗಳೂರು ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ 2026 ಓವರ್ವ್ಯೂ ಅಂತಂದರೆ ಅದರದೇ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸಮರಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ತಿಳ್ಕೊತ ಹೋಗೋಣ. ಕಂಪನಿ ನೇಮ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬೆಂಗಳೂರು. ಪೋಸ್ಟ್ ನೇಮ್ ಏನಪ್ಪ ಅಂತಂದರೆ ನರ್ಸಿಂಗ್ ಆಫೀಸರ್ ಸ್ಟಾಫ್ ನರ್ಸ್ಗೆ ಇಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ನಂಬರ್ ಆಫ್ ಪೋಸ್ಟ್, ಎಷ್ಟು ಪೋಸ್ಟಿಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ 55 ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಸ್ಟಾರ್ಟಿಂಗ್ ಸ್ಯಾಲರಿ ಬಂದುಬಿಟ್ಟು ನಿಮಗೆ 18,714 ರೂಪಾಯಿ, 18,714 ರೂಪೀಸ್ ಪರ್ ಮಂತ್ ಸ್ಯಾಲರಿ ಇರ್ತಕ್ಕಂಥದ್ದು. ಕ್ವಾಲಿಫಿಕೇಷನ್ ಏನೇನಾಗಿರಬೇಕು ಅಂತಂದರೆ GNM ಆಗಿರಬೇಕು, ಅದೇ ರೀತಿಯಾಗಿ BSc ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು. ಆ ವಿದ್ಯಾರ್ಥಿಗಳು ಅದೇ ರೀತಿ ಆ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು, ಅದೇ ಹೇಳಿದ್ನಲ್ಲ KNC ಆಗಿರಬೇಕು. ಅದೇ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಕಂಪ್ಯೂಟರ್ ನಾಲೆಜ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್. ಅಯ್ಯೋ, ಇಲ್ಲಿ ನೋಡ್ಬೋದು ಗಾಯ್ಸ್ ನೀವು, ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸಿಗೆ ಮಾತ್ರ ಈ ಆಪರ್ಚುನಿಟಿ ಸಿಗ್ತಕ್ಕಂಥದ್ದು. ಹುಡುಗರಿಗೆ ನೋಡೋಣ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ಜಾಬ್ದಲ್ಲಿ ಹುಡುಗರಿಗೂ ಇದೇ ರೀತಿ ಆಪರ್ಚುನಿಟಿ ಸಿಗಲಿ ಅಂತಂದು ಕೇಳ್ಕೊತೀನಿ. ಓನ್ಲಿ ಫಾರ್ ಅ ಫೀಮೇಲ್ ಕ್ಯಾಂಡಿಡೇಟ್ಸಿಗೆ ಮಾತ್ರ ಇರ್ತಕ್ಕಂಥ ಒಂದು ವೇಕೆನ್ಸಿ ಇದು. ಏಜ್ ಲಿಮಿಟ್ ಬಂದುಬಿಟ್ಟು ಅಪ್ ಟು 45 ಇಯರ್ಸ್ ತನಕ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ ವಾಕಿನ್ ಡೇಟ್ಸ್ ಅಂದರೆ 27/1/2026 ಅಂದರೆ ಇಂಟರ್ವ್ಯೂಗೆ ಕರಿತಕ್ಕಂಥ ಒಂದು ದಿನಾಂಕ ಬಂದ್ಬಿಟ್ಟು 27ನೇ ತಾರೀಕಿಂದ ಕರಿತಕ್ಕಂಥದ್ದು. 13/3/2026 ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ ನೋಡ್ತಿರ್ಬೋದು ನೀವು, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಗಳೂರು urban.nic.in ಅಂತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಟೋಟಲ್ ನಂಬರ್ ಆಫ್ ಸ್ಟಾಫ್ ನರ್ಸ್ ಬೇಕಾಗಿರ್ತಕ್ಕಂಥದ್ದು 55 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವ್ರು, BSc ಅಥವಾ JNM ಆಗಿರ್ತಕ್ಕಂಥವ್ರು, ನರ್ಸಿಂಗ್ KNC ಆಗಿರ್ತಕ್ಕಂಥವ್ರು ಹೋಗಿ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಇಂಟರ್ವ್ಯೂವನ್ನು ಕೊಟ್ಟು ಶಾರ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದರೆ ಖುಷಿ. ನೋಡಿರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾಲರಿ ನೋಡ್ಬೋದು ನೀವು, 18,714 ರೂಪಾಯಿಗಳಾಗಿರ್ತಕ್ಕಂಥದ್ದು ಸ್ಯಾಲರಿ. ಮಿನಿಮಮ್ ಏಜ್ 45. ಅದೇ ರೀತಿ ಇಲ್ಲಿ ಡೀಟೇಲ್ ವಾಕಿನ್ ಇಂಟರ್ವ್ಯೂ ಯಾವಾಗ ಇರುತ್ತೆ ಅಂತಕ್ಕಂಥದ್ದು ಕೊಟ್ಟಿರ್ತಾರೆ. 27 ಜನವರಿ 2026, 02 ಫೆಬ್ರವರಿ 2026,
ಡೇಟನ್ನು ಕೊಟ್ಟಿದ್ದಾರೆ. ಈ ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಸತಿ. ಕಾಣಿಸ್ತಿದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಟೈಮಿಂಗನ್ನು ಕೂಡ ಕೊಟ್ಟಿದ್ದಾರೆ ಅವರು. 10:30ರಿಂದ ಹಿಡಿದು 1 ಗಂಟೆ ತನಕ ಏನಿರುತ್ತಪ್ಪ ಅಂತಂದರೆ ಇಂಟರ್ವ್ಯೂ ಅಂತಕ್ಕಂಥದ್ದು ನಡೆಯುತ್ತೆ. ಅದೇ ನೋಟಿಫಿಕೇಷನ್ ಡೇಟ್ ಯಾವಾಗಪ್ಪ ಅಂತಂದರೆ 17 ಜನವರಿ 2026ರಂದು ಈ ನೋಟಿಫಿಕೇಷನನ್ನು ಅಡ್ವರ್ಟೈಸ್ಮೆಂಟ್ ಆಗಿ ಬಿಟ್ಟಿರ್ತಕ್ಕಂಥದ್ದು. ನೋಡ್ಬೋದು ನೀವು. ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ವಾಕ್ ಇನ್ ಆನ್ ಅ ಸ್ಪೆಸಿಫೈಡ್ ಡೇಟ್ಸ್ ಓನ್ಲಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೆಸಿಫಿಕೇಷನ್ ಆಗಿರ್ತಕ್ಕಂಥ ಡೇಟ್ ಜನವರಿ 27ನೇ ತಾರೀಕು ಆಗಿರ್ಬೋದು, ಫೆಬ್ರವರಿ 2ನೇ ತಾರೀಕು ಆಗಿರ್ಬೋದು, ಅದೇ ರೀತಿ 23 ಫೆಬ್ರವರಿ ಆಗಿರ್ಬೋದು, ಮಾರ್ಚ್ 2ನೇ ತಾರೀಕು, 9ನೇ ತಾರೀಕು ಮಾರ್ಚ್, 16 ಮಾರ್ಚ್, ಈ ಡೇಟ್ಗಳಲ್ಲಿ ಮಾತ್ರ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಂಟರ್ವ್ಯೂವನ್ನು ಕೊಡ್ತಕ್ಕಂಥದ್ದು. ನೀವು ಹೋಗಬೇಕಾಗಿರ್ತಕ್ಕಂಥ ಅಡ್ರೆಸ್ ಕೂಡ ಇಲ್ಲಿ ಏನು ಮಾಡಿದ್ದಾರೆ, ಅಡ್ರೆಸ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಓದ್ಕೋಬೋದು ನೀವು. ಇಲ್ಲಿ ಕಾಣಿಸ್ತಿದೆಯಲ್ಲ, ಬ್ರಿಂಗ್ ಅ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಅ ಫೋಟೋ ಕಾಪೀಸ್ ಅಂತಂದರೆ ಒಂದು ಜೆರಾಕ್ಸ್ ಕಾಪಿ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಅದ್ರ ಜೊತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಏನಪ್ಪ ಅಂತಂದರೆ ತೊಗೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಓಲ್ಡ್ TB ಹಾಸ್ಪಿಟಲ್ ಕ್ಯಾಂಪಸ್, ಓಲ್ಡ್ ಮದ್ರಾಸ್ ರೋಡ್ ನಿಯರ್ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್, ಇಂದಿರಾನಗರ್, ಬೆಂಗಳೂರು 38 ಅಂತಕ್ಕಂಥ ಈ ಒಂದು ವೆಬ್ಸೈಟ್ ಇದು ಅಫಿಷಿಯಲ್ ಅಡ್ರೆಸ್. ಈ ಅಡ್ರೆಸ್ಸಿಗೆ ಹೋಗಿ ನೀವು ಅಲ್ಲಿ ಕೇಳಿದರೆ ನಿಮಗೆ ಇನ್ಫಾರ್ಮೇಷನನ್ನು ಹೆಚ್ಚಿನದಾಗಿ ಇರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ಪ್ರೊವೈಡ್ ಮಾಡ್ತಾರೆ. ಹೋಗಿ ಇಂಟರ್ವ್ಯೂವನ್ನು ಕೊಟ್ಟು ಬರ್ಬೋದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇಫ್ ಇನ್ ಕೇಸ್ ಇದ್ರ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಹೇಳಿ. ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಮತ್ತು ಆ ವೆಬ್ಸೈಟನ್ನು ಓಪನ್ ಮಾಡಿ ನಾನು ತೋರಿಸ್ತೀನಿ. ಇಲ್ಲಿ ಕಾಣ್ತಿದೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ PDF ಕೂಡ ಇದೆ. ಅದನ್ನು ಓಪನ್ ಮಾಡ್ತೀನಿ, ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಅದೇ ರೀತಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಅದನ್ನು ನೋಡ್ತಿರ್ಬೋದು ನೀವು. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂತಂದರೆ. ಇಲ್ಲ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚರ್ಸ್. See you soon. Bye.